ಆತ್ಮೀಯ ವೀಕ್ಷಕರೇ, ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ. ಯುವ ನಿಧಿ ಫಲಾನುಭವಿಗಳಿಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಏನು ಅನ್ನೋದನ್ನು ಸರಳವಾಗಿ ತಿಳಿಸ್ಕೊಟ್ಟು ಬಿಡ್ತೀನಿ. ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ. ವಿಡಿಯೋನ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿ ಅರ್ಥ ಆಗಲಿಲ್ಲ ಅಂತೇಳಿ ಕಮೆಂಟ್ ಮಾಡೋಕೆ ಹೋಗಬೇಡಿ. ಮತ್ತು ಇದ್ರ ಜೊತೆಗೆ ಇನ್ನೊಂದು ವಿಚಾರ ಏನು ಅಂದರೆ, ಈಗೆಲ್ಲ ಅಕ್ಟೋಬರ್ ತಿಂಗಳದು ಈಗಾಗಲೇ ಯುವ ನಿಧಿ ಹಣ ಬರೋದಕ್ಕೆ ಶುರುವಾಗಿದೆ. ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ, ನಿಮಗೆ ಅಮೌಂಟ್ ಕ್ರೆಡಿಟ್ ಆಗಿದ್ದರೆ ಕ್ರೆಡಿಟ್ ಆಗಿದೆ ಅಂತೇಳಿ ಕಮೆಂಟ್ ಮಾಡಿ, ಇಲ್ಲ ಅಂದರೆ ಇಲ್ಲ ಅಂತೇಳಿ ಕಮೆಂಟ್ ಮಾಡಿ. ಯಾಕಂದರೆ ಮೇಲಾಧಿಕಾರಿಗಳ ನಂಬರ್ನ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಯಾವ ಜಿಲ್ಲೆಯಿಂದ ಹಣ ಬಂದಿಲ್ಲ, ಈ ಜಿಲ್ಲೆಗೆ ಯಾಕೆ ಬಂದಿಲ್ಲ ಅಂತೇಳಿ ಸೂಕ್ತ ಕಾರಣವನ್ನು ತಿಳ್ಕೊಳ್ಳೋದಕ್ಕೆ ನನಗೆ ಅನುಕೂಲ ಆಗುತ್ತೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಯುವ ನಿಧಿ ಬಗ್ಗೆ ಬಂದಿರತಕ್ಕಂಥ ಅಪ್ಡೇಟ್ ಏನು ಅನ್ನೋದನ್ನು ತಿಳಿಸ್ಕೊಟ್ಟು ಬಿಡ್ತೀನಿ. ಮೊದಲನೇದು, ಇದಕ್ಕಿಂತ ಮುಂಚೆ 3 ತಿಂಗಳಿಗೆ ಒಂದ್ಸಲ ಸೆಲ್ಫ್ ಡಿಕ್ಲರೇಷನ್ ಅನ್ನು ಮಾಡಿಸ್ತಾ ಇದ್ರಿ. ಈ ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿಂದ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಅನ್ನು ಮಾಡಿಸಬೇಕು ಅಂತ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಮತ್ತು ಅದರ ಜೊತೆಗೆ ಅಕ್ಟೋಬರ್ ತಿಂಗಳ ಹಣ ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ, ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇಲ್ಲ. ಯಾರೆಲ್ಲ ಅಕ್ಟೋಬರ್ ತಿಂಗಳ ಹಣ DBT ಪೋಸ್ಟೆಡ್ ಅಂತ ತೋರಿಸ್ತಾ ಇದೆ, ಅವರಿಗೆ ಇನ್ನು ಕೆಲವೇ ದಿನಗಳಲ್ಲಿ ಯುವ ನಿಧಿ ಹಣ ಬರೋದು ಫಿಕ್ಸ್. ಮತ್ತು ಅದರ ಜೊತೆಗೆ ಪೆಂಡಿಂಗ್ ಅಂತ ಏನಾದ್ರು ತೋರಿಸ್ತಾ ಇದ್ರೆ ಇನ್ನು 15ರಿಂದ 20 ದಿನದ ಒಳಗಡೆ ಯಾವುದೇ ಅಮೌಂಟ್ ಅವರಿಗೆ ಬರೋದಿಲ್ಲ ಸ್ನೇಹಿತರೆ. ಯಾಕಂದರೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋದು ಇನ್ನೊಂದು 2-3 ದಿನ ಇದ್ದಾಗ, ಇಲ್ಲ ಡಿಸೆಂಬರ್ ಮತ್ತು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿ ಆದಮೇಲೆ ಬರುತ್ತೆ, ಅದಕ್ಕಿಂತ ಮುಂಚೆ ಬರೋದಿಲ್ಲ ಸ್ನೇಹಿತರೆ. DBT ಪುಷ್ಡ್ ಅಂತ ಏನಾದರೂ ತೋರಿಸ್ತಾ ಇದ್ರೆ ಇನ್ನು ಈ ನೆಕ್ಸ್ಟ್ ವೀಕೆಂಡ್ ಒಳಗಡೆ ಯುವ ನಿಧಿಯ 3,000 ಡಿಗ್ರಿ ಮುಗಿದವರಿಗೆ, 3,000 ಡಿಪ್ಲೊಮಾ ಮುಗಿದವರಿಗೆ 1,500 ರೂಪಾಯಿ ಹಣ ಬರುತ್ತೆ ಅಂತ ಅಪ್ಡೇಟನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಅದರ ಜೊತೆಗೆ ಕೌಶಲ್ಯಕಾರ ಕರ್ನಾಟಕ ಕಡೆಯಿಂದ ಕೂಡ ಒಂದು ಹೊಸ ಅಪ್ಡೇಟನ್ನು ಬಂದಿದೆ. ಕೌಶಲ್ಯಕಾರ ಕರ್ನಾಟಕ ಯೋಜನೆ ಇಡೆಯಿಂದ ಒಂದು ನಂಬರಿಂದ ಫೋನ್ ಬರುತ್ತೆ. ಫೋನ್ ಬಂದು ಅದು ಟ್ರೂ ಕಲರಲ್ಲಿ ಚೆಕ್ ಮಾಡಿದ್ರೆ ಸ್ಪ್ಯಾಮ್ ಅಂತ ತೋರಿಸುತ್ತೆ. ಅದು ಏನಾದರೂ ಫೇಕ್ ಇರ್ಬೋದಾ ಮತ್ತು ಏನಾದರೂ ಡಾಟಾ ಅದರಲ್ಲಿ ಲೀಕ್ ಆಗುತ್ತೆ ಅಂತೇಳಿ ಕೇಳಿದ್ರೆ ಆ ರೀತಿ ಯಾವುದೂ ಇಲ್ಲ ಸ್ನೇಹಿತರೆ. ಇದು ಜೆನ್ಯೂನ್ ಕಾಲ್ ಆಗಿದೆ. ಅವರು ಕಾಲ್ ಮಾಡ್ತಾರೆ, ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ತಗೊಳ್ಳಿ. ಬಟ್ ಕೌಶಲ್ಯಕಾರ ಕರ್ನಾಟಕ ತರಬೇತಿ ಮ್ಯಾಂಡೇಟ್ರಿ ಅಂತ ಕೇಳಿದ್ರೆ ಕಂಪಲ್ಸರಿ ತಗೊಳ್ಳೇಬೇಕಂತೇಳಿ ಯಾವುದೇ ರೀತಿ ರೂಲ್ಸ್ ಇಲ್ಲ ಸ್ನೇಹಿತರೆ. ನಿಮ್ಗೆ ಅವಶ್ಯಕತೆ ಇದ್ದರೆ ತಗೋಬೋದು. ಜಾಬ್ ಒಳ್ಳೆ ಪ್ಲೇಸ್ಮೆಂಟನ್ನು ತಗೋಬೇಕು, ಜಾಬ್ ಪಡ್ಕೋಬೇಕು ಅಂತ ಇದ್ದರೆ ತರಬೇತಿಯನ್ನು ಪಡ್ಕೊಂಡು ಜಾಬನ್ನು ನೀವು ಮುಂದಿನ ಕಾಲಘಟ್ಟಗಳಲ್ಲಿ ಜಾಬ್ ಪಡ್ಕೋಬೇಕು ಅಂತ ನಿಮ್ಗೆ ಅನಿಸಿದರೆ ತರಬೇತಿಯನ್ನು ಪಡ್ಕೊಂಡು ಜಾಬ್ ಪಡ್ಕೋಬೋದು. ಬಟ್ ಯುವ ನಿಧಿ ಮೇಲೇ ಭಾಳಷ್ಟು ಅವಲಂಬಿತರಾಗಬೇಡಿ ಅನ್ನೋದು ನನ್ನ ಸಲಹೆ ಸ್ನೇಹಿತರೆ. ಯಾಕಂದರೆ ಬಂದರೆ ಇನ್ನೊಂದು 3 ತಿಂಗಳು ಬರ್ಬೋದು, ಅದಾದಮೇಲೆ ಕಂಪಲ್ಸರಿ ಆಗಿ ಬಂದಾಗುತ್ತೆ. ಯಾಕಂದರೆ ಯುವ ನಿಧಿ ಏನು ಜಾರಿಗೆ ಬಂದಿತ್ತಲ್ಲ, ಜಾರಿಗೆ ಬಂದಾಗಲೇ ಹೇಳಿದ್ರು 2 ವರ್ಷ ಮಾತ್ರ ನಿರುದ್ಯೋಗ ಭತ್ಯೆಯನ್ನು ಡಿಗ್ರಿ ಮುಗಿದು 3,000, ಡಿಪ್ಲೊಮಾ ಮುಗಿದ್ರೆ 1,500 ಕೊಡ್ತೀವಿ ಅಂತ ಹೇಳಿದ್ರು. ಅದಾದಮೇಲೆ ಖಡಾಖಂಡಿತವಾಗಿ ಕೊಡಲ್ಲ ಅಂತೇಳಿ ರಾಜ್ಯ ಸರ್ಕಾರನೇ ಘೋಷಣೆ ಮಾಡಿದೆ. ಕೌಶಲ್ಯಕಾರ ಕರ್ನಾಟಕ ಯೋಜನೆ ಅಡಿಯಲ್ಲಿ ತರಬೇತಿ ಪಡ್ಕೊಂಡ್ರೆ ಯುವ ನಿಧಿ ಹಣ ಬಂದಾಗುತ್ತಾ, ಇಲ್ಲ ಪಡ್ಕೊಂಡ ಮೇಲೆ ಯುವ ನಿಧಿ ಹಣ ಬರೋದೇ ಇಲ್ವಾ ಅಂತ ಕೂಡ ಕೇಳಿದರೆ, ತರಬೇತಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಸ್ನೇಹಿತರೆ. 2 ವರ್ಷ ನಿಮಗೆ ಯುವ ನಿಧಿ ಹಣನ ಕೊಡ್ತೀವಿ ಅಂತೇಳಿ ರಾಜ್ಯ ಸರ್ಕಾರ ಇವತ್ತು 2 ವರ್ಷ ಕೊಡ್ತಾರೆ. ಈ 2 ವರ್ಷದ ಒಳಗಡೆ ನೀವೇನಾದರೂ ತರಬೇತಿಯನ್ನು ಪಡ್ಕೊಂಡು ಅರ್ಜಿಯನ್ನು ಹಾಕಿದ್ದು ಕೌಶಲ್ಯಕಾರ ಕರ್ನಾಟಕ ರಿಜಿಸ್ಟರ್ ಮಾಡಿ ತರಬೇತಿಯನ್ನು ಪಡ್ಕೊಂಡ್ರೆ, ಮುಂದಿನ ದಿನ ನೀವು ಜಾಬಿಗೆ ಹೋಗಿದ್ದೀರಂತ ಕನ್ಫರ್ಮ್ ಮಾಡಿದ್ರೆ, ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ತೀರಲ್ಲ, ಅಲ್ಲಿ ನೀವು ಉದ್ಯೋಗ ಪಡ್ಕೊಂಡಿದ್ರು ಇಲ್ಲ ಅಂತೇಳಿ ಸ್ವಯಂ ಘೋಷಣೆಯನ್ನು ಮಾಡ್ತಿರಲ್ಲ, ಅಲ್ಲಿ ಉದ್ಯೋಗ ಮಾಡ್ತಾ ಇದ್ದೀವಿ ಅಂತ ಹಾಕಿದ್ರೆ ಮುಂದಿನ ತಿಂಗಳಿಂದ ಯುವ ನಿಧಿ ಹಣ ಬರೋದಿಲ್ಲ ಸ್ನೇಹಿತರೆ. ಮತ್ತು ಅದರ ಜೊತೆಗೆ ಕೌಶಲ್ಯಕಾರ ಕರ್ನಾಟಕ ತರಬೇತಿಯನ್ನು ಪಡ್ಕೊತಿದ್ದೀರಲ್ಲ, ಇದು ನಿಮ್ಮ ಜಿಲ್ಲೆಯಲ್ಲೇ ಪಡ್ಕೋಬೋದಾ, ಇಲ್ಲ ಬೇರೆ ಬೆಂಗಳೂರಿಗೆ ಎಲ್ಲಾದರೂ ಹೋಗ್ಬೇಕಂತ ಕೂಡ ಕೇಳಿದ್ರೆ ನಿಮಗೆ 2 ಆಪ್ಷನ್ ಕೇಳುತ್ತೆ. ಅಲ್ಲಿ ನಿಮ್ಮ ಸ್ವಂತ ಜಿಲ್ಲೆಯಲ್ಲೇ ಪಡ್ಕೋಬೇಕಾ, ಇಲ್ಲ ನೀವು ಬೆಂಗಳೂರಲ್ಲಿ ತರಬೇತಿಯನ್ನು ಪಡ್ಕೋತೀರ. ನಿಮ್ಗೆ ಸ್ವಂತ ಜಿಲ್ಲೆಯಲ್ಲಿ ಆಸಿದ್ರೆ ಸ್ವಂತ ಜಿಲ್ಲೆಯಲ್ಲಿ ಪಡ್ಕೊಳ್ಳಿ, ಇಲ್ಲ ಬೆಂಗಳೂರಲ್ಲೇ ನಿಮಗೆ ತರಬೇತಿ ಬೇಕು ಅಂದರೆ ಅಲ್ಲಿಗಾದರೂ ಹೋಗಿ ತರಬೇತಿನ ಪಡ್ಕೋಬೋದು. ಬಟ್ ಇಲ್ಲಿವರೆಗೂ ತರಬೇತಿಗೆ ಹೋಗಿರುವಂಥ ಯಾವುದೇ ಅಪ್ಡೇಟ್ ಇಲ್ಲ ಸ್ನೇಹಿತರೆ. ಈಗಿಂತ ಬ್ಯಾಚು ತರಬೇತಿಯನ್ನು ಪಡ್ಕೋತಾ ಇದ್ದಾರೆ ಅಂತೇಳಿ ಯಾವುದೇ ಬಂದಿಲ್ಲ. ಯಾಕಂದರೆ ಇಲ್ಲಿವರೆಗೂ ಯಾರು ಯುವ ನಿಧಿ ಪೋರ್ಟಲ್ ಕಡೆಯಿಂದ ತರಬೇತಿ ಪಡ್ಕೊಳ್ಳೋದಕ್ಕೆ ಹೋಗಿಲ್ಲ ಅನಿಸುತ್ತೆ. ಹೋಗಿದ್ರೆ ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಬರ್ತಾ ಇತ್ತು. ಈಗ ನೀವು ತರಬೇತಿ ತಗೊಳ್ಳದೆ ಇರಿ. ಕೊನೆಯದಾಗಿ ಇನ್ನೂ ಬಂದರೆ 3ರಿಂದ 4 ತಿಂಗಳು ಇದರ ಮೇಲೆ ಯುವ ನಿಧಿ ಹಣ ಬರೋದಿಲ್ಲ. ನಿಮಗೆ ಜಾಬಿಗೆ ಅಪಾರ್ಚುನಿಟಿ ಸಿಗ್ತಾ ಇಲ್ಲ ಅನ್ನೋದೇನಾದರೂ ಇದ್ದರೆ ತರಬೇತಿ ತಗೊಂಡು ಜಾಬನ್ನು ಮಾಡಿ. ಜಾಬ್ ನನಗೆ ಅವಶ್ಯಕತೆನೇ ಇಲ್ಲ, ಅದರದ್ದು ಅವಶ್ಯಕತೆನೇ ಇಲ್ಲ ಅನ್ನೋದೇನಾದರೂ ಇತ್ತಂದರೆ ತರಬೇತಿ ಪಡ್ಕೊಳ್ಳೋಕೆ ಹೋಗಬೇಡಿ ಯಾವುದಾದ್ರೂ. ಯಾಕಂದರೆ ತರಬೇತಿ ಪಡ್ಕೊಳ್ಳೋದು ಜಾಸ್ತಿ ಜನಕ್ಕೆ ಅವಶ್ಯಕತೆ ಇರುತ್ತೆ, ಅಂಥವ್ರನ್ನ ನಿರಾಶರನ್ನಾಗಿ ಮಾಡೋಕೆ ಹೋಗಬೇಡಿ. ಮತ್ತು ತರಬೇತಿ ಪಡ್ಕೊಂಡ್ಮೇಲೆ ಕಂಪಲ್ಸರಿ ಜಾಬ್ ಮಾಡಲೇಬೇಕಂತ ಕೇಳ್ಬೋದು. ನೀವು ಒಂದು ಸಂಸ್ಥೆಗೆ ತರಬೇತಿ ಪಡ್ಕೊಂಡ್ಮೇಲೆ ಒಂದಿಷ್ಟು ಅರ್ಹತೆಗಳನ್ನ ಪಡ್ಕೋತೀರ, ಸ್ಕಿಲ್ಲನ್ನು ಕಲಿಸ್ಕೊಡ್ತಾರೆ. ಅದಾಗಿ ಜಾಬ್ ಪಡ್ಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಅವರೇ
ಜಾಬ್ ಪ್ಲೇಸ್ಮೆಂಟ್ ಮಾಡಿಕೊಡ್ತಾರೆ ಅಂತಲ್ಲ, ಪ್ಲೇಸ್ಮೆಂಟ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ತರಬೇತಿ ಕೊಡ್ತಾರೆ. ಮತ್ತು ಇದೇ ರೀತಿಯಾಗಿ ಇದು ಯುವನಿಧಿ ಬಗ್ಗೆ ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ. ಮತ್ತು ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮತ್ತು ಅದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ